ಮೊದಲನಾಗಿ ಎರಡು ನಾನು ನೋಡಿರುವಂಥ ಪ್ಯಾಸಿವ್ ಇನ್ಕಮ್ ಸೋರ್ಸ್ ಒಂದು ಯಾವುದು ಅಂದರೆ ಈಸಿಯಾಗಿರುವಂಥದ್ದು ಯೂಟ್ಯೂಬು ಮತ್ತು ಇನ್ನೊಂದು ಬಂದು ಸ್ಟಾಕ್ ಮಾರ್ಕೆಟ್. ನಿಮ್ಮ ಪ್ಯಾಸಿವ್ ಇನ್ಕಮ್ ಮಾಡಲಿಕ್ಕೆ ಸುಲಭವಾದ ವಿಧಾನ ಒಂದು. ನಿಮಗೆ ಎಕ್ಸಾಂಪಲ್, ನಿಮಗೆ ದುಡ್ಡನ್ನು ಅರ್ನ್ ಮಾಡಬೇಕು ಅನ್ನೋದಿರುತ್ತೆ, ಆದರೆ ಟೈಮು ಬೇಕಿದೆ. ದುಡ್ಡು ಇಮಿಡಿಯೇಟಾಗಿ ಯಾವುದೂ ಅರ್ನ್ ಆಗೋದಿಲ್ಲ. ಮೊದಲನಾಗಿ ಎರಡು ನಾನು ನೋಡಿರುವಂಥ ಪ್ಯಾಸಿವ್ ಇನ್ಕಮ್ ಸೋರ್ಸ್ ಒಂದು ಯಾವುದು ಅಂದರೆ ಈಸಿಯಾಗಿರುವಂಥದ್ದು ಯೂಟ್ಯೂಬು ಮತ್ತು ಇನ್ನೊಂದು ಬಂದು ಸ್ಟಾಕ್ ಮಾರ್ಕೆಟ್. ಸೊ ಸ್ಟಾಕ್ ಮಾರ್ಕೆಟ್ ಮತ್ತು ಯೂಟ್ಯೂಬ್ ಇವು ಎರಡರ ಮಧ್ಯದಲ್ಲಿ ಯಾವುದು ಬೆಸ್ಟ್ ಅಂತ ನೋಡೋಣ. ಯೂಟ್ಯೂಬಲ್ಲಿ ಮೇನಾಗಿ ವೆರಿ ಮೇನ್ ಥಿಂಗ್ ಏನು ಅಂದರೆ ನೋ ಇನ್ವೆಸ್ಟ್ಮೆಂಟ್. ನೀವು ಯಾವುದೇ ರೀತಿಯ ದುಡ್ಡನ್ನು ಹೂಡುವಂಥ ನೆಸೆಸಿಟಿ ಇರೋದಿಲ್ಲ ಯೂಟ್ಯೂಬಲ್ಲಿ. ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇದ್ದೇ ಇರಬೇಕು. ಅದು ₹1 ಕೂಡ ಆಗಿರ್ಬೋದು, 10,000 ರೂಪಾಯಿ ಇರ್ಬೋದು, ₹1,00,000 ಇರ್ಬೋದು. ಇನ್ವೆಸ್ಟ್ಮೆಂಟ್ ಅಂತೂ ಬೇಕಿದೆ ಸ್ಟಾಕ್ ಮಾರ್ಕೆಟ್ನಲ್ಲಿ. ನೆಕ್ಸ್ಟ್ ಬಂದು ಯೂಟ್ಯೂಬ್ನಲ್ಲಿ ರಿಸ್ಕ್ ಬಂದು ಆಲ್ಮೋಸ್ಟ್ 0. ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ಆಲ್ವೇಸ್ ಐ ರಿಸ್ಕ್ ಇದೆ. ಏಕೆಂದರೆ ನೀವು ಇನಿಷಿಯಲಾಗಿ ಇನ್ವೆಸ್ಟ್ ಮಾಡಿರ್ತೀರ ನಿಮ್ಮ ದುಡ್ಡನ್ನು, ಅದು ನೀವು ಸಾಲದಿಂದ ತಂದಿರ್ಬೋದು ಅಥವಾ ನಿಮ್ಮ ಸ್ಯಾಲ್ರಿ ದುಡ್ಡು ಏನಾರು ಆಗಿರ್ಬೋದು. ಸೊ ನೀವು ಇನ್ವೆಸ್ಟ್ ಮಾಡಿರೋದ್ರಿಂದ ಇಲ್ಲಿ ನಿಮ್ಮದು ರಿಸ್ಕ್ ಇದ್ದೇ ಇರುತ್ತೆ. ಮೂರನೇದು, ಯೂಟ್ಯೂಬ್ನಲ್ಲಿ ಇದು ಒಂದು ಪ್ಯಾಷನಾಗಿ ನೀವು ಶುರು ಮಾಡಿದ್ರಾಗ ಚೆನ್ನಾಗಿ ವರ್ಕ್ ಆಗುತ್ತೆ. ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ನೀವು ತಿಳಿದುಕೊಂಡು ಅಂದರೆ ಯು ಶುಡ್ ಲರ್ನ್ ಮಾಡಿ ನೀವು ವರ್ಕ್ ಮಾಡಬೇಕಾಗುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ಲರ್ನಿಂಗ್ ಈಸ್ ವೆರಿ ನೆಸೆಸಿಟಿ ಸ್ಟಾಕ್ ಮಾರ್ಕೆಟ್ನಲ್ಲಿ. ನಾಲ್ಕನೇದು, ಯೂಟ್ಯೂಬಲ್ಲಿ ಲರ್ನಿಂಗ್ ಅಂತ ಇಲ್ಲ ಅಂತೇನಿಲ್ಲ, ಅದರಲ್ಲೂ ತಿಳ್ಕೊಳ್ಬೇಕಾಗುತ್ತೆ. ಸ್ಟಾಕ್ ಮಾರ್ಕೆಟ್ ಕಂಪೇರ್ ಮಾಡಿದಾಗ ಇದು ಈಸಿಯಾಗಿರುತ್ತೆ. ಸೊ ಆಸ್ ಲಾಂಗ್ ಆಸ್ ರಿಸ್ಕ್ ಏನೂ ಇಲ್ಲದೆ ಇದ್ದಾಗ ಇದು ಈಸಿಯೆಸ್ಟ್ ಥಿಂಗ್ ಇದೆ. ನೆಕ್ಸ್ಟ್ ಬಂದು ಯೂಟ್ಯೂಬ್ನಲ್ಲಿ ನೀವು ಒಂದೇ ದಿವಸಕ್ಕೆ ಅರ್ನ್ ಮಾಡಲಿಕ್ಕಾಗಲ್ಲ. ಇದು ಲಾಂಗ್ ಟೈಮ್ ಪ್ರೋಸೆಸ್. ಅಂದರೆ ನಿಮ್ಮ ಚಾನಲ್ ಕ್ರಿಯೇಟ್ ಮಾಡಬೇಕು, ಚಾನಲ್ ಮೊನಟೈಸ್ ಆಗಬೇಕು, ಮೊನಟೈಸ್ ಆಗಿ ಅದು ಚೆನ್ನಾಗಿ ಕ್ಲಿಕ್ ಆದಮೇಲೆ ವೈರಲ್ ಆಗಬೇಕು, ನಂತರ ನಿಮಗೆ ದುಡ್ಡು ಬರುತ್ತೆ. ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ಹಾಗಲ್ಲ. ಎರಡು ಥರ ಇದ್ದಾವೆ, ಒಂದು ಇಂಟ್ರಾಡೇ ಮತ್ತು ಇನ್ನೊಂದು ಲಾಂಗ್ ಟರ್ಮು ಅಥವಾ ಮಿಟಮ್ ಯಾವ್ದಾದ್ರು ಇಟ್ಕೊಳ್ಬೋದು. ಲಾಂಗ್ ಟರ್ಮ್ ಅಂತ ಇಟ್ಕೊಳ್ಳೋಣ. ಸೊ ಇಂಟ್ರಾಡೇಯಲ್ಲಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ರೀತಿ ಸೇಮ್ ಡೇಯಲ್ಲಿ ನಿಮ್ಗೆ ಅರ್ನಿಂಗ್ ಆಗ್ಬೋದು ಅಥವಾ ಲಾಸ್ ಆಗ್ಬೋದು. ಸೊ ಲಾಸನ್ನು ಕೀಯಾಗಿ ಇಟ್ಕೊಳ್ಬೇಕಾಗುತ್ತೆ ನಾವು ಅರ್ನಿಂಗಿಂತ. ಸೊ ಲಾಂಗ್ ಟರ್ಮಲ್ಲಿ ನೀವು ಇನ್ವೆಸ್ಟ್ ಮಾಡಿ ಬಿಟ್ಬಿಡ್ತೀರಾ. ಸೊ ಇದನ್ನು ನೀವು 1 ವರ್ಷ ಇರ್ಬೋದು ಅಥವಾ 10 ವರ್ಷಕ್ಕೆ ಇರ್ಬೋದು. ಸೊ ಈ ಥರ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇರ್ಬೋದು. ಇದರಲ್ಲಿ ಯೂಶಲ್ ಆಗಿ ಗ್ರೋತ್ ಆಗುತ್ತೆ ಚೆನ್ನಾಗಿ, ಡಿಪೆಂಡ್ಸ್ ಆನ್ ನೀವು ಯಾವ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಆ ಥರದ ಮೇಲೆ. ನೆಕ್ಸ್ಟ್ ಬಂದು 5ನೇ ಪಾಯಿಂಟು, ಇಲ್ಲಿ ನೀವು ಯೂಟ್ಯೂಬ್ ಇದರಿಂದ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬೇರೆಯವರಿಗೆ ನೀವು ನಾಲೆಜನ್ನು ಶೇರ್ ಮಾಡ್ತೀರಾ. ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ಏನಾಗುತ್ತೆ ಅಂತಂದರೆ ನೀವು ನಾಲೆಜನ್ನು ಫಸ್ಟ್ ಗೇನ್ ಮಾಡಿ ನೀವು ಅರ್ನ್ ಮಾಡಿ ಪ್ರಾಕ್ಟಿಕಲಾಗಿ ವರ್ಕೌಟ್ ಮಾಡಬೇಕಾಗುತ್ತೆ. ಇದರಲ್ಲಿ ಇದು ಈಸಿ ಅಲ್ಲ, ಬಟ್ ಇದರಿಂದ ಭಾಳ ಪ್ರಾಫಿಟು ಇದೆ, ರಿಸ್ಕು ಇದೆ. ನೆಕ್ಸ್ಟು ಅಂತೂ ಲಾಸ್ಟು ಅಂತೂ ಮತ್ತು ಇದರಲ್ಲಿ ರಿಸ್ಕ್ ಕಮ್ಮಿ, ಲಾಭ ಲಾಂಗ್ ಟರ್ಮ್ ಇದೆ. ಇದರಲ್ಲಿ ರಿಸ್ಕು ಜಾಸ್ತಿ, ಹಾಗೆ ಲಾಭ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಸೊ ಯಾವುದನ್ನು ನೀವು ಚೂಸ್ ಮಾಡ್ತೀರಂತ ಯೋಚನೆ ಮಾಡಿ ನೀವು ನಿಮ್ಮ ಟೈಮು ಮತ್ತು ಮನಿಯನ್ನು ಇನ್ವೆಸ್ಟ್ ಮಾಡಿ. ಎರಡರಲ್ಲೂ ರಿಸ್ಕ್ ಇದ್ದೇ ಇರುತ್ತೆ, ಪ್ಲಸ್ಸು ಮೈನಸ್ ಎರಡು ಇರುತ್ತೆ, ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ಹೇಳಿದಾಗೆ ಎರಡರಲ್ಲೂ ಇದ್ದೇ ಇರುತ್ತೆ. ನಿಮಗೆ ಬಿಟ್ಟಿದ್ದು ಲಾಸ್ಟಾಗಿ ಯಾವುದನ್ನು ಯೂಸ್ ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಅಥವಾ ಹೇಗೆ ಇದರಲ್ಲಿ ವರ್ಕೌಟ್ ಮಾಡಬೇಕು ಅನ್ನೋದನ್ನು ನೀವು ಚೂಸ್ ಮಾಡಿ. ಮತ್ತಷ್ಟು ಪ್ಯಾಸಿವ್ ಇನ್ಕಮ್ ಸೋರ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.